ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಇವತ್ತು ನಮ್ಮ ಅಹೋಭಾಗ್ಯ ಎಂಬಂತೆ ಈ ಮಹಾನಗರಕ್ಕೆ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ದಿವಟಿಗೇರಿ ರಾಘವೇಂದ್ರ ಮಠದ ಸುವರ್ಣೋತ್ಸವ 50 ವರ್ಷ. ಪ್ರಾಯ ನಾನು ವಿಜಯಪುರಕ್ಕೆ ಬಂದ ವರ್ಷದಿಂದ 1 ವರ್ಷ ಮೊದಲಾಗಿತ್ತು. ಅದರಿಂದ ಇಂದಿನವರೆಗೆ ನಾನು ಈ ಮಠದಲ್ಲಿ ಸಕ್ರಿಯವಾದಂತಹ ಪ್ರವಚನ ಕಾರ್ಯಕ್ರಮವನ್ನು ಅಖಂಡವಾಗಿ ಮಾಡ್ತಾ ಇರ್ತಕ್ಕಂಥ ದಿನಗಳು. ಅನೇಕ ಹಿರಿಯ ನಾಗರಿಕರು, ಹಿಂದಿನ ಜನರು, ಅನೇಕ ಅಧ್ಯಕ್ಷರಾಗಿ ಹೋದರು, ಸೆಕ್ರೆಟರಿ, ಅನೇಕ ಜನರನ್ನು ನೋಡಿದ್ದೇನೆ. ಇವತ್ತಿನ ತನಕ ಆ ಮಠ ನಮ್ಮ ವಿಜಯಪುರದ ಧಾರ್ಮಿಕ ಒಂದು ಕೇಂದ್ರವಾಗಿದೆ, ಧರ್ಮ ಜಾಗೃತಿಯ ಕೇಂದ್ರವೂ ಆಗಿದೆ. ಅಂತಹ ಒಂದು 50 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂಥ 50 ಯಾಕಂದ್ರೆ ನಿಂದು ಹೇಳಿದ ನಮ್ಮ ಬ್ರಾಹ್ಮಣರಿಗೆ ಎಷ್ಟೋ ಮಂದಿ ಅಂತಿರ್ತಾರೆ, ಆರಂಭ ಶುರು ಮಾಡ್ತಾರೆ ಸಂಸ್ಥಾ, ತಮ್ಮಗಳಿಗೆ ಜಗಳಾಡಿ ಒಂದು 8-10 ವರ್ಷ ಸಂಪುಷ್ಟಕ್ಕೆ ಬಂದುಬಿಡ್ತಾವ. ಒಂದು ಬ್ರಾಹ್ಮಣರ ಸಂಸ್ಥಾ 50 ವರ್ಷ ಇದು ಬಂದು ಅದರ ಸುವರ್ಣೋತ್ಸವ ಆಗಿರ್ತದೆ. ಅದು ಒಂದು ದೊಡ್ಡ ನಮಗೆ ಸಂಗತಿ ಆಗಿರ್ತಕ್ಕಂಥದ್ದು. ಅಂಥ ಸುವರ್ಣ ಮಹೋತ್ಸವಕ್ಕೆ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ಅಂದರೆ ಅದರ ಒಂದು ಶತಮಾನೋತ್ಸವ ಆಗುವುದು ಖಾತ್ರಿ ಅಂತ ನಾನು ತಿಳ್ಕೊತಾ ಇದ್ದೇನೆ. ಇಂತಹ ಒಂದು ಸಂಸ್ಥೆಗೆ ಮಹಾಸ್ವಾಮಿಗಳು ಅನುಗ್ರಹ ಮಾಡಿದ್ದಾರೆ. ಅವರೆಲ್ಲರ ಒಂದು ಅಧ್ಯಕ್ಷರಾದಂಥ ನಮ್ಮ ಶ್ರೀಹರಿ ಕೊಳಸಂಗಿ ಮತ್ತು ಅದೆಲ್ಲ ಪದಾಧಿಕಾರಿಗಳು, ಹಿರಿಯರು, ಎಲ್ಲ ಓಣಿಯ ಜನರು, ಊರಿನ ಜನರು, ಅವರೆಲ್ಲರ ವತಿಯಿಂದ ನಾ ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ಪ್ರಣಾಮ, ಭಕ್ತಿ ಶ್ರದ್ಧಾಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ವಿಜಯಪುರದ ಎಲ್ಲ ಬ್ರಾಹ್ಮಣ ಸಂಸ್ಥೆಗಳ ಪರವಾಗಿ ನಾನು ಮಹಾಸ್ವಾಮಿಗಳ ಪಾದಾರವಿಂದಕ್ಕೆ ಇನ್ನೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಸುಸ್ವಾಗತವನ್ನು ನಾವು ಸ್ವಾಮಿಗಳಿಗೆ ಕೋರ್ತಾ ಇದ್ದೇವೆ. ದೀರ್ಘ ದಂಡ ಪ್ರಣಾಮವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ. ಸ್ವಾಮಿಗಳಿಗೆ ಇಡೀ ಆಸೇತು ಹಿಮಾಚಲ ಪರ್ಯಂತರ ಎಲ್ಲ ಮಠಗಳನ್ನು ನೋಡಿಕೊಳ್ಳುವುದು, ಜಯತೀರ್ಥ ವಿದ್ಯಾಪೀಠ, ಅನೇಕ ಶಾಖಾ ಮಠಗಳು, ಶಾಖಾ ವಿದ್ಯಾಪೀಠಗಳು ಅಖಂಡವಾಗಿ ಬೆಳಗ್ಗೆ 3:30 ಗಂಟೆಗೆ ಸ್ವಾಮಿ 4 ಗಂಟೆಗೆ ಎದ್ರು ಅಂದ್ರೆ ಅದರ ಪಾಠೇ ಶುರುವ, ಆಮೇಲೆ ಜಪ, ಆಮೇಲೆ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಪಾದ ಪೂಜಾ ಇತ್ಯಾದಿಗಳು, ಮುದ್ರಾಂಕನ ಪ್ರತಿನಿತ್ಯ ನಡೀತದೆ. ಹಿಂದಕ್ಕೇನಿರ್ತಿತ್ತು, ವರ್ಷಕ್ಕೊಂದು 4-5 ಮಹಾಸಾಮ್ರಾಜ್ಞಿ ಅದು ಇದು ಅಂತ. ಈಗ ಸತ್ಯಾತ್ಮತೀರ್ಥರು ಎಲ್ಲೆಲ್ಲಿ ಹೋದರೆ ದಿನ ಮಹಾಸಾಮ್ರಾಜ್ಞಿನೇ ಇರ್ತದೆ. ದಿನ 10-15 ಸಾವಿರ ಇರ್ತದೆ ಮಂದಿ. ಯಾವ ಊರಿಗೆ ಯಾವ ವೇಳೆಗೆ ಹೋದ್ರೂ ಕೂಡ ಆ ಮುದ್ರಾ, ಪಾದ ಪೂಜಾ, ಅವರ ಪ್ರವಚನ, ಅವರ ನಿಷ್ಠೆ ಅದೆಲ್ಲ ನೋಡಿ ಎಲ್ಲ ಜನರು ಮಠ ಭೇದ ಮತಭೇದವನ್ನು ಬಿಟ್ಟು ಎಲ್ಲರೂ ನಮ್ಮ ಗುರುಗಳು ಅಂತಕ್ಕಂಥ ಒಂದು ಶ್ರೇಷ್ಠ ಗುರುಸ್ಥಾನ ಸತ್ಯಾತ್ಮತೀರ್ಥರ ಗುರುಗಳ ಸ್ಥಾನವಾಗಿದೆ. ಇಂತಹ ಮಹಾಸ್ವಾಮಿಗಳು ಇವತ್ತು ನಮಗೆ ಸಿಕ್ಕಿದ್ದು 1 ದಿವಸ ಸಿಕ್ಕಿದ್ದು, ಸಾಯಂಕಾಲ ಸಿಕ್ಕಿದ್ದಾರೆ. ನಾಳೆ ಮತ್ತು 2 ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲು ಅವರೇನು ಒಪ್ಪಿದ್ದಾರೆ. ಅದು ನಿಜವಾಗಿಯೂ ನಮ್ಮ ಅಹೋಭಾಗ್ಯ ಅಂತ ತಿಳ್ಕೊಳ್ಳಿ. ಭಾರೀ ಕಾರ್ಯಕ್ರಮಗಳು ಅವರಿಗೆಲ್ಲ ಅದೆಲ್ಲವನ್ನು ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಇನ್ನೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಮಿಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಅದರಂತೆ ಈ ಕೂಡ್ಲಿ ಸ್ವಾಮಿಗಳು ಇವತ್ತು ಸಂಸ್ಥಾನ ಪೂಜೆ ಮಾಡಿ ಅವರು ಈ ಕಾರ್ಯಕ್ರಮಕ್ಕೆ ತೊಡಗಿಂದ ಬರ್ತಾ ಇದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ಬಂದಾಗ ಮಾಡ್ತೇವೆ. ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಮೆರಗು ಏನಂದರೆ, ನಮ್ಮ ಉತ್ತರಾದಿ ಮಠದ ನಡೆಯತಕ್ಕಂಥ ಜಯತೀರ್ಥ ವಿದ್ಯಾಪೀಠದ ಪ್ರಾಂಶುಪಾಲರು ಸತ್ಯಧ್ಯಾನಾಚಾರ್ಯ ಪಂಡಿತ ವರೇಣ್ಯ ಸತ್ಯಧ್ಯಾನಾಚಾರ್ಯ ಕಟ್ಟಿಯವರು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಆಹ್ವಾನಕ್ಕೆ ಹೋಗ್ಬಿಟ್ಟು ಅವರು ಬಂದಿದ್ದಾರೆ. ಅವರು ಸಿಗುವುದು ಬಹಳ ಕಷ್ಟ. ಎಂದರೆ ಅವರು ನರೇಂದ್ರ ಮೋದಿ ಹಂಗೆ ಯಾವಾಗಲೂ ಬೀಜನೇ ಇರ್ತಾರೆ. ಅವರು ಈ ಕಾರ್ಯಕ್ರಮಕ್ಕೆ ಅವರು ಸಿಕ್ಕಿದ್ದೇ ನಮ್ಮೆಲ್ಲರ ಅಹೋಭಾಗ್ಯ ಅಂತ ತಿಳ್ಕೊಳ್ತಾ ಇದ್ದೇನೆ. ಅವರು ಕೂಡ ಬಹಳ ಪ್ರೀತಿಯಿಂದ, ಬಹಳ ನಮ್ಮ ಮೇಲೆ ಒಂದು ಕರುಣೆಯಿಂದ ಈ ಬೆಂಗಳೂರಿನಿಂದ ಬಹಳ ಶ್ರಮಪಟ್ಟು ವಿಜಯಪುರಕ್ಕೆ ಅವರು ಬಂದಿದ್ದಾರೆ. ಅವರ ಮಹಾ ವಿದ್ವಾಂಸರು, ಒಳ್ಳೆಯ ವಿದ್ವಾಂಸರು,
ಪ್ರತಿನಿತ್ಯ ಬೆಂಗಳೂರು ಅಂತಹ ಊರೊಳಗೆ ಮಠದ ಉನ್ನತಿ, ವಿದ್ಯಾಪೀಠದ ಉನ್ನತಿ, ಮಠದ ಅನೇಕ ಶಾಖಾ ಸಂಸ್ಥೆಗಳ ಉನ್ನತಿ, ಎಷ್ಟು ಜನರಿಗೆ ಕಡು ಬಡವರಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ಸಹಾಯವನ್ನು ಬೇಡಿ ಬಂದವರಿಗೆ ಅವರು ವರ್ಚಸ್ವ ಬಹಳ ದೊಡ್ಡದು. ಪಂಡಿತರಲ್ಲಿ, ಅಮರರಲ್ಲಿ ಮತ್ತು ರಾಜಕೀಯ ಜನರ ಜೊತೆಗೆ, ದೊಡ್ಡ ಅಧಿಕಾರಿಗಳ ಜೊತೆಗೆ ಎಲ್ಲರ ಒಟ್ಟಿಗೆ ಒಡನಾಟ ಬಹಳ ಅವರು. ಇದು ಕೆಲಸ ಬೇಕು. ಅಲ್ಲಿ ಬೆಡ್ ಸಿಗದೇ ಇದ್ದಾಗ ಅವರು ಫೋನ್ ಮಾಡಿದ್ರೆ ಖುಷಿದ್ದಾರೆ ಅವರು ಸತ್ಯಧಾನಾಚಾರ್ಯ. ಅಷ್ಟು ಸಹಾಯವನ್ನು ಇವತ್ತಿಗೂ ಮಾಡ್ಕೊಂಡು ಬಂದವರು. ಅಂಥವರಿಗೆ ಮಹಾಪಂಡಿತರು ದಿನಾಲು ನೂರಾರು, ಎಷ್ಟೋ 100 ಗಟ್ಟಲೆ ಪಾಠಕ್ಕೆ ಬರ್ತಾರೆ. ಅವರ ಪಾಠಕ್ಕೆ ಸುಧಾರಿಕರನ್ನ ಬಹಳ ಚೆನ್ನಾಗಿ ತಿಳಿಯಾಗಿ ಪಾಠವನ್ನು ಹೇಳುವ ಕಲೆ, ಒಂದು ಪ್ರವಚನವನ್ನು ಹೇಳುವ ಕಲೆ ಕೈಗೊಳಿಸಿದ್ದಾರೆ. ಅಂತಹ ಎಲ್ಲ ಔದ್ಯೋಗಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂತಹ ಎಲ್ಲ ತರುಣರಿಗೂ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸ್ವಾಮಿಗಳ ವಿಶೇಷ ಆಶ್ರಯದಲ್ಲಿ, ಸ್ವಾಮಿಗಳ ಕೃಪಾ ಛತ್ರದಿಂದ ಅವರು ಮಾಡ್ತಾ ಇದ್ದಾರೆ. ಸ್ವಾಮಿಗಳ ಬೆಂಬಲದಿಂದ ಅದನ್ನು ಅವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ನಮ್ಮ ಮುದ್ರಾಜ ಮಠದ ಒಂದು ಅತ್ಯುತ್ತಮ ರತ್ನ ಅಂತಲಿಕ್ಕೂ ಅಡ್ಡಿ ಇಲ್ಲ. ಅಂತಹ ಪಂಡಿತ ಸತ್ಯಧಾನಾಚಾರ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಈಗ ತಮ್ಮ ಪ್ರವಚನವನ್ನು ಮುಗಿಸಿಕೊಂಡು ಮತ್ತೆ ನೋಡ್ರಿ ಅವರು ಮುಂದೆ ಉಪನ್ಯಾಸ ಹೋಗೇ ಬಿಡ್ತಾರೋ. ಅಂತಹ ಸತ್ಯಧಾನಾಚಾರ್ಯರು ಇವತ್ತು ಈ ವೇದಿಕೆಗೆ ಬಂದು ನಮಗೆ 4 ಹಿತನುಡಿಗಳನ್ನು ಹೇಳಬೇಕು ಅಂತ ನಾನು ಅವರಿಗೆ ಪ್ರಣಾಮಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಬಂದ ಎಲ್ಲ ವಿದ್ವಾಂಸರು, ಸ್ಥಳೀಯ ವಿದ್ವಾಂಸರು ಬಂದಿದ್ದಾರೆ. ಎಲ್ಲ ವಿದ್ವಾಂಸರು, ತರುಣ ವಿದ್ವಾಂಸರು, ಹಿರಿಯ ವಿದ್ವಾಂಸರು ಎಲ್ಲರೂ ಬಂದಿದ್ದಾರೆ. ಮಠದ ವಿದ್ವಾಂಸರು ಬಂದಿದ್ದಾರೆ. ಅನೇಕ ರಾಜಕಾರಣಿಗಳು ಬಂದಿದ್ದಾರೆ. ಎಲ್ಲರಿಗೂ ಇನ್ನೊಮ್ಮೆ ಈ ಸಂಸ್ಥೆಯ ಮೂಲಕವಾಗಿ, ನನ್ನ ವೈಯಕ್ತಿಕ ಮೂಲಕವಾಗಿ ನಾನು ಸ್ವಾಗತವನ್ನು ಕೋರಿ ಆಚಾರ್ಯರಿಗೆ ಪ್ರವಚನ ಶುರು ಮಾಡಬೇಕು ಅಂತ ನಾನು ಇನ್ನೊಮ್ಮೆ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ.